ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ನಾನಿವತ್ತು ನಿಮ್ಮೆಲ್ಲರನ್ನೂ ಬೆಂಗಳೂರಿನ ಕಬ್ಬನ್ ಪಾರ್ಕ್ನ ಬಾಲಭವನ ಕರ್ಕೊಂಡು ಬಂದಿದ್ದೀನಿ. ಬನ್ನಿ, ಇಲ್ಲೆಲ್ಲ ಹೇಗಿರುತ್ತೆ ಅಂತ ನೋಡೋಣ. ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ ಹಾಗೆ ಮನೇಲೆ ಮಸಾಲ ಅಕ್ಕಿ ರೊಟ್ಟಿ ಮತ್ತು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡಿದ್ದೆ. ಸೊ ಅದನ್ನು ಟಿಫನ್ ಮುಗಿಸ್ಕೊಂಡು ನಾವು ಬಾಲಭವನ ನೋಡೋಣ ಅಂತ ಬಂದಿದ್ದೀವಿ. ತುಂಬಾ ರಶ್ ಇತ್ತು, ಸಂಡೇ ಆಗಿದ್ದರಿಂದ ತುಂಬಾ ರಶ್ ಇತ್ತು. ಸೊ ಪಕ್ಕದಲ್ಲೇ ಫಿಶ್ ಮ್ಯೂಸಿಯಂ ಇರೋದ್ರಿಂದ ಎರಡೂ ಕೂಡ ರಶ್ ಇತ್ತು. ನಾವು ಲೈನಲ್ಲಿ ನಿಂತ್ಕೊಂಡು ಹಾಗೆ ಟಿಕೆಟ್ ತೊಗೊಂಡು ಎಂಟ್ರಿ ಆಗ್ತೀವಿ. ನೋಡ್ಬೋದು ನೀವೇ ಎಷ್ಟು ಲೈನ್ ಇದೆ ಅಂತ. ತುಂಬಾ ಜನ ಇದ್ದರು. ಸಂಡೇ ಆಗಿರೋದ್ರಿಂದ ಎಲ್ಲ ಮಕ್ಕಳು ಕರ್ಕೊಂಡು ಇಲ್ಲಿ ಆಟಾಡ್ಸೋಕ್ಕೆ ಅಂತ ಬಂದಿದ್ದರು. ಇದೇ ಆ ಮ್ಯೂಸಿಯಂ. ನಾವು ಇವತ್ತು ಹೋಗಿಲ್ಲ, ಸೊ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿ ವಾಪಸ್ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ವಿಡಿಯೋ ಮಾಡಿ ನಿಮಗೂ ಕೂಡ ತೋರಿಸ್ತೀನಿ. ಇಲ್ಲಿ ಪರ್ ಪರ್ಸನ್ 20 ರೂಪೀಸ್ ಎಂಟ್ರಿ ಫೀಸ್ ಇರುತ್ತೆ. ಮಕ್ಕಳಿಗೇನೂ ಇರಲ್ಲ. 10 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ ಯಾವುದೇ ಟಿಕೆಟ್ ತಗೊಳ್ಳೋ ಹಾಗಿರಲ್ಲ. 10 ಇಯರ್ಸ್ ಮೇಲ್ಪಟ್ಟ ಮಕ್ಕಳಿಗೆಲ್ಲ ಟಿಕೆಟ್ ತೊಗೊಬೇಕು. ಇಲ್ಲಿ ಇನ್ನೊಂದು ವಿಶೇಷ ಏನಂತ ಅಂದರೆ ಟಾಯ್ ಟ್ರೈನ್ ಇದೆ, ಹಾಗೆ ಬೋಟಿಂಗ್ ಕೂಡ ಇದೆ. ಇದರಲ್ಲಿ ಮಕ್ಕಳು ಹಾಗೆ ದೊಡ್ಡವರು ಕೂಡ ಆಟ ಆಡ್ಬೋದು. ಸೊ ಈ ಟಿಕೆಟ್ನ ನಾವು ಇಲ್ಲಿ ಎಂಟ್ರಿ ಟಿಕೆಟ್ ತೊಗೊತೀವಲ್ಲ, ಅಲ್ಲೇ ಫಸ್ಟೇ ತೊಗೊಬೇಕಾಗುತ್ತೆ. ಮುದ್ದಮ್ಮ ಅಂತೂ ತುಂಬಾ ಖುಷಿಯಾಗಿದ್ಲು. ಸೊ ಬಾಲಭವನ ಎಂಟ್ರಿ ಆದ ತಕ್ಷಣ ಟಾಯ್ ಟ್ರೈನ್ ಇರುತ್ತೆ. ಸೊ ತುಂಬಾ ಉದ್ದ ಲೈನ್ ಇದ್ದಿದ್ದರಿಂದ ನಾವು ಫಸ್ಟು ಬೋಟಿಂಗ್ ಹೋಗೋಣ ಅಂತ ಹೇಳಿ ಬೋಟಿಂಗ್ ಹೋಗ್ತಾ ಇದ್ದೀವಿ. ಹಾಗೆ ಮುಂದೆ ಬಂದರೆ ಬ್ರೇಕ್ ಡ್ಯಾನ್ಸ್ ಹಾಗೆ ಡ್ರ್ಯಾಗನ್ ಟ್ರೈನ್ ಎಲ್ಲ ಇತ್ತು. ಸೊ ಅದಕ್ಕೆಲ್ಲ ಎಕ್ಸ್ಟ್ರಾ ಟಿಕೆಟ್ ತೊಗೊಬೇಕಾಗುತ್ತೆ. ಆವಾಗಲೇ ಹೇಳಿದ್ನಲ್ವ ಟಾಯ್ ಟ್ರೈನ್ ಅಂತ, ಅದು ಇದೆ. ಬಾಲಭವನ ಆಗಿರೋದ್ರಿಂದ ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗೋ ಥರ ಅನಿಮಲ್ಸು, ಕಾರ್ಟೂನ್ಸ್ ಹಾಗೆ ಬಸ್ಸು, ಟ್ರೈನು ಎಲ್ಲ ಕೂಡ ಪೇಂಟಿಂಗ್ ಮಾಡಿದರು. ನನ್ನ ಹಸ್ಬೆಂಡ್ ಇಲ್ಲಿಗೆ ಚಿಕ್ಕ ವಯಸ್ಸಿಂದನೂ ಅವಾಗವಾಗ ಬರ್ತಿದ್ರಂತೆ. ಕರೋನಾ ಟೈಮಲ್ಲಿ ಕ್ಲೋಸ್ ಮಾಡಿದರು, ಇವಾಗ ರೀಓಪನ್ ಆಗಿದೆ. ತುಂಬ ದಿನ ಆಯಿತು ಓಪನ್ ಆಗಿ. ನಾವಿದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗ ವಿಡಿಯೋ ಮಾಡಿರಲಿಲ್ಲ, ಆವಾಗ ತುಂಬಾ ಮಳೆ ಇತ್ತು. ಸೊ ನಾವು ಜಾಸ್ತಿ ಆಟಾಡ್ಸೋಕ್ಕಾಗಲಿಲ್ಲ ಮುದ್ದಮ್ಮನ. ಹಾಗೆ ನಮ್ಮ ಮನೆಯವರಿಗೆ ತುಂಬ ಮೆಮೊರೀಸ್ ಇರೋದ್ರಿಂದ ಈ ಬಾಲಭವನದಲ್ಲಿ ಮಗಳಿಗೆ ತೋರಿಸ್ಲೇಬೇಕು, ಆಟಾಡಿಸ್ಬೇಕು ಅಂತ ಮತ್ತೆ ಇನ್ನೊಂದು ಸರಿ ಕರ್ಕೊಂಡು ಬಂದಿದ್ದಾರೆ. ಒಳಗಡೆನೆ ಒಂದು ಮಯೂರ ಬಾಲಭವನ ಅಂತ ಗೌರ್ಮೆಂಟ್ ಅವ್ರದ್ದು ಒಂದು ಹೋಟೆಲ್ ಇದೆ. ಅಲ್ಲಿ ಟಿಫನ್ ಐಟಮ್ಸು ಹಾಗೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಹ್ಯಾಂಡಿಕ್ಯಾಪ್ಟ್ ಮಕ್ಕಳನ್ನು ಕೂಡ ಆಟ ಆಡ್ಸೋಕ್ಕೆ ಎಕ್ಸ್ಟ್ರಾ ಪ್ಲೇ ಗ್ರೌಂಡ್ ಥರ ಮಾಡಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಮಕ್ಕಳು ಕೂಡ ಬಂದು ಇಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಾವಿವಾಗ ಬೋಟಿಂಗ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ವ್ಯೂ ನೋಡಿ ಹೇಗೆ ಕಾಣಿಸ್ತಿದೆ. ಅಲ್ಲಿ 2 ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ವಾ, ಅದು UB ಸಿಟಿ. ಇದು ವಿಜಯ್ ಮಲ್ಯ ಅವ್ರದ್ದು. ಯಾರಿಗೆ ತಾನೇ ಗೊತ್ತಿರಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊತೀನಿ. ಬನ್ನಿ ನಾವಿವಾಗ ಬೋಟಿಂಗ್ ಹತ್ರ ಹೋಗೋಣ.
ನೋಡಿದ್ರಲ್ವಾ ಬೋಟಿಂಗ್ ಹತ್ರ ಕೂಡ ಎಷ್ಟು ಜನ ಇದ್ರು ಅಂತ. ನನ್ನ ಮಗಳು ಕೂಡ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಮಕ್ಕಳೆಲ್ಲ ಬಬಲ್ಸ್ ಎಲ್ಲ ತಗೊಂಡು ಆಟ ಆಡ್ತಿದ್ರಿಂದ ಅವಳಿಗೂ ಕೂಡ ಬಬಲ್ಸ್ ಬೇಕು ಅಂತ ತುಂಬಾ ಹಠ ಮಾಡ್ತಿದ್ಲು. ಹಾಗೋ ಹೀಗೋ ಬೋಟ್ ಹಂಗೆ ಕೂತಿದ್ದೀವಿ. ಸೊ ಬನ್ನಿ ಹೇಗಿದೆ ವ್ಯೂ, ಹಾಗೆ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ. ಇವಾಗ ನನ್ನ ಮಗಳಿಗೆ ಆಟ ಆಡ್ಸೋಕ್ಕೆ ಅಂತ ಬಂದಿದ್ದೀವಿ. ಸ್ಲೈಡಿಂಗ್ ಎಲ್ಲ ಇತ್ತಲ್ವಾ ಆ ಜಾಗಕ್ಕೆ. ಸೊ ಅಲ್ಲಿ ಚಿಕ್ಕ ಮಕ್ಳಿಗಿಂತ ದೊಡ್ಡವರೇ ಆಟ ಆಡ್ತಾ ಇದ್ರು, ನೋಡ್ಬೋದು ನೀವು. ಹಾಗೆ ನನ್ನ ಮಗಳಿಗೆ ಸ್ಲೈಡಿಂಗ್ ಅಂದರೆ ತುಂಬ ಇಷ್ಟ. ಒಳಗಡೆನೆ ನಂದಿನಿ ಇತ್ತು. ಸೊ ಅಲ್ಲಿ ಐಸ್ ಕ್ರೀಮು ಹಾಗೆ ಬೇಕ್ರಿ ಐಟಮ್ಸ್ ಎಲ್ಲ ಮಾರ್ತಾಯಿದ್ರು. ನಾವು ಐಸ್ ಕ್ರೀಮ್ ಹಾಗೆ ಕ್ರೀಮ್ ಬನ್ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ತಿನ್ಕೊಂಡ್ವಿ. ಸೊ ಮಳೆ ಎಲ್ಲ ಸ್ಟಾರ್ಟ್ ಆಗೋಯ್ತು. ಸೊ ಅದಕ್ಕೆ ನಾವಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಮಳೆ ಕಡಿಮೆ ಆಗುತ್ತಾ ಅಂತ. ಒಂದು 20 ಮಿನಿಟ್ಸ್ ಮಳೆ ಕಡಿಮೆನೇ ಆಗಲಿಲ್ಲ. ಅದಾದಮೇಲೆ ಕಡಿಮೆ ಆದಮೇಲೆ ಲೈನಲ್ಲಿ ನಿಂತ್ಕೊಂಡು ಮುಂದೆ ಬೇಗನೆ ಪಾಸ್ ಆಯಿತು. ಯಾಕೆ ಇಷ್ಟೊಂದು ಬೇಗ ಪಾಸ್ ಆಗ್ತಿದ್ದಾರೆ ಜನ ಅಂತ ಆಮೇಲೆ ನೋಡಿದ್ರೆ ಮಳೆ ಬರ್ತಿದೆ ಅಂತ ಅಲ್ಲಿ ಗೇಟ್ ಓಪನ್ ಮಾಡಿಬಿಟ್ಟಿದ್ದಾರೆ ಲೈನಿಂದ. ಸೊ ಎಲ್ಲರೂ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ರು. ಸೊ ಇದರಿಂದನೇ ಅರ್ಧ ಅಲ್ಲಿ ಗಲಿಬಿಲಿ ಆಯಿತು. ಜಗಳ ಕೂಡ ಆಡಿದ್ರು ತುಂಬ ಜನ ಟ್ರೈನಿಗೆ ಹತ್ತಕ್ಕೋಸ್ಕರ. ನೀವು ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ತುಂಬ ಜನ ಇದ್ದಿದ್ದರಿಂದ ನಾವು ವೆಯ್ಟ್ ಮಾಡಲೇಬೇಕಾಗಿತ್ತು. ಸೊ ನಾವು ಒಂದು 3-4 ಟ್ರಿಪ್ ಟ್ರೈನ್ ಬಂದಮೇಲೆ ಆಮೇಲೆ ನಮಗೆ ಸೀಟ್ ಸಿಕ್ತು. ಸೊ ಕ್ರೌಡೆಲ್ಲ ಕಡಿಮೆ ಆಗಿತ್ತು, ಆರಾಮಾಗಿ ಹೋಗಿ ಬಂದ್ವಿ. ನೋಡ್ಬೋದು ಎಲ್ಲ ಹೇಗೆ ಹತ್ಕೊತಿದ್ದಾರೆ ಅಂತ. ಮಳೆ ಬಂದಿದ್ದರಿಂದ ಅಲ್ಲಿ ಸೆಕ್ಯೂರಿಟಿಗೂ ಕೂಡ ಸ್ವಲ್ಪ ಕಷ್ಟ ಆಯಿತು. ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಜನಗಳನ್ನ. ಸೊ ಅದಕ್ಕೆ ನಾವು ಎಲ್ಲರೂ ಖಾಲಿ ಆಗೋವರೆಗೆ ವೆಯ್ಟ್ ಮಾಡಿ ಆಮೇಲೆ ಹೋಗಿ ಬಂದ್ವಿ. ಒಂದು 10 ನಿಮಿಷ ವೆಯ್ಟ್ ಮಾಡಿದ್ರೆ ಆಗುತ್ತೆ. ಜನಗಳು ನೋಡಿದ್ರೆ ವೆಯ್ಟ್ ಮಾಡೋಕ್ಕೆ ಅವರಿಗೆ ಪೇಷನ್ಸ್ ಇಲ್ಲ. ಹೇಗೆ ಜಗಳ ಆಡ್ತಿದ್ದಾರೆ ನೋಡ್ಬೋದು ನೀವೇ. ಫೈನಲಿ ಕ್ರೌಡೆಲ್ಲ ಕಡಿಮೆ ಆದಮೇಲೆ ಟಾಯ್ ಟ್ರೈನಲ್ಲಿ ಹೋಗೋ ಚಾನ್ಸ್ ಸಿಕ್ತು ನಮಗೆ. ತುಂಬಾ ಚೆನ್ನಾಗಿತ್ತು. ಪಾಪು ಕೂಡ ತುಂಬ ಎಂಜಾಯ್ ಮಾಡ್ತಿದ್ಲು. ಈ ಟ್ರೈನು ಬಾಲಭವನದ ಸುತ್ತ ಒಂದು ರೌಂಡ್
ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿತ್ತು, ನೇಚರ್ ಕೂಡ ತುಂಬ ಚೆನ್ನಾಗಿತ್ತು. ಮಳೆ ಬಂದು ನಿಂತಿರೋದ್ರಿಂದ ತುಂಬ ತಂಪಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು. ಎಕ್ಸಿಟ್ ಆಗೋಕ್ಕೆ ಈ ಕಡೆನೇ ಮತ್ತೆ ರಿಟರ್ನ್ ಹೋಗಬೇಕಾಗಿತ್ತು. ಸೊ ಮತ್ತೆ ಅದನ್ನೆಲ್ಲ ನೋಡಿ ನನ್ನ ಮಗಳು ಇನ್ನೊಂದು ರೌಂಡ್ ಆಟ ಆಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಆಟ ಆಡಿಸ್ತಾ ಇದ್ದೀವಿ. ಅದಾದಮೇಲೆ ಮನೆಗೆ ಹೋಗೋಣ ಅಂತ ಹೊರಗಡೆ ಹೋದರೆ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಮಾರ್ತಾಯಿದ್ರು. ಹಾಗೆ ನಾವು ಪಾನಿಪುರಿ ಎಲ್ಲ ತಿನ್ಕೊಂಡು, ಹಾಗೆ ಹಾರ್ಸ್ ರೈಡ್ ಕೂಡ ಇದೆ. ಮುಂದೆ ನೋಡಿ ಹಾರ್ಸ್ ರೈಡ್ ಯಾರ್ಯಾರು ಮಾಡಿದ್ದಾರೆ ಅಂತ. ಏನು ಮಾಡಲ್ವಾ ಹಾರ್ಸು? ಕೂತ್ಕೊಂತೀಯಾ? ನೋಡಿ ಇದೇ ಬಂಡೆ. ಓಕೆ. ಇದರಲ್ಲಿ ನಗುವ ಅಲ್ಲಿಂದ ನಾವು ರಾಜಾಜಿನಗರ್ನಲ್ಲಿರೋ ಆದಿತ್ಯ ಹೋಟೆಲ್ಗೆ ಬಂದಿದ್ದೀವಿ. ಈ ಹೋಟೆಲ್ ಅಂತೂ ನನಗೂ ನನ್ನ ಹಸ್ಬೆಂಡ್ಗೂ ತುಂಬಾ ಫೇವ್ರೇಟ್ ಹೋಟೆಲ್ಲು. ಇಲ್ಲಿನ ಫುಡ್ ಅಂತೂ ತುಂಬಾ ಸಖತ್ತಾಗಿರುತ್ತೆ, ಮನೇಲಿ ಮಾಡಿರೋ ಥರನೇ ಅನಿಸುತ್ತೆ. ಸೊ ನಾವು ಆವಾಗವಾಗ ಈ ಹೋಟೆಲಿಗೆ ಬರ್ತಿದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಅಷ್ಟೇನಾ?